ಹಾಯ್ ಹಲೋ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ರಘು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 18 ವರ್ಷಗಳ ಬಳಿಕ RCB IPL ಕಪ್ಪನ್ನು ಗೆದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ವಿಜಯೋತ್ಸವನ ಆಚರಿಸುವ ವೇಳೆ ಸ್ಟೇಡಿಯಂ ಬಳಿ ಉಂಟಾಗಿದ್ದ ಕಾಲ್ತುಳಿತದಿಂದ 11 RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಆಡಳಿತ ವೈಫಲ್ಯವೇ ಕಾರಣ ಎಂಬ ರಾಜ್ಯ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಪ್ರಕರಣ ರಾಜಕೀಯ ತಲೆದಂಡಕ್ಕೂ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ. ಮಂಗಳವಾರ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿರುವ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಮಂಗಳವಾರ. ಆದ್ದರಿಂದ AICC ಹೈಕಮಾಂಡು ನಾಯಕರ ಸೂಚನೆಯನ್ನು ಮಂಗಳವಾರ ಕೊಡ್ತಾರೆ ಅಂತ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಮಾದರಿಗೆ ಕಳಂಕ ತಂದಂಥ ಈ ದುರಂತವನ್ನು AICC ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡಿದೆ. ಇದರ ಬಗ್ಗೆ ದಿಲ್ಲಿಗೆ ಬರುವಂತೆ CM ಸಿದ್ದರಾಮಯ್ಯ ಮತ್ತು DCM ಶಿವಕುಮಾರ್ ಅವರನ್ನ ದಿಲ್ಲಿಗೆ ಬರುವಂತೆ ಹೇಳಿದ್ದಾರೆ. ಮಂಗಳವಾರವೇ ಅವರು ದಿಲ್ಲಿಗೆ ಹೊರಡುವ ಸಾಧ್ಯತೆಗಳಿದ್ದಾವೆ. ಮಂಗಳವಾರ ಬೆಳಗ್ಗೆ ದಿಲ್ಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತಿಯಲ್ಲಿ ಸಭೆ ನಡೆಯುತ್ತದೆ. CM ಮತ್ತು DCM ಅವರೇ ಖುದ್ದು ವಿಚಾರಣೆಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಕಾಲ್ತುಳಿತದ ನಂತರ ನಡೆದ ಘಟನಾವಳಿಗಳು ಆಡಳಿತದಲ್ಲಿ ಸಡಿಲವಾದ ಬಿಗಿ ಅಭಿಪ್ರಾಯಗಳು ಮೂಡಿಸಿದ್ದು ಸರ್ಕಾರದಲ್ಲಿ ಸಮನ್ವಯದ ಕೊರತೆ. ಕಾಲ್ತುಳಿತದ ಮತ್ತು ನಂತರದ ಘಟನಾವಳಿಗಳು ಆಡಳಿತದಲ್ಲಿ ಬಿಗಿ ಇಲ್ಲ ಅಂತ ಅಭಿಪ್ರಾಯ ಮೂಡಿಸಿದೆ ಮತ್ತು ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇದೆ ಅಂತ ಅನುಮಾನ ಪಕ್ಷದ ವರಿಷ್ಠರಲ್ಲಿ ಕಾಡಲಾರಂಭಿಸಿದೆ. ಪಕ್ಷದ ಸರ್ಕಾರದ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಈ ಘಟನೆ ನಡೆದಿದ್ದು ಹೈಕಮಾಂಡ್ ನಾಯಕರಲ್ಲಿ ಅತೃಪ್ತಿಯನ್ನು ಮೂಡಿಸಿದೆ. ಪೊಲೀಸ್ ಅಧಿಕಾರಿಗಳು ಅಮಾನತುಗೊಳಿಸಿದ ಸದ್ಯದ ಕ್ರಮದಲ್ಲಿ AICC ನಾಯಕರು ಸಮಾಧಾನಗೊಳ್ಳುವ ಸಾಧ್ಯತೆ ಇಲ್ಲ. ರಾಜಕೀಯ ತಲೆದಂಡಗಳು ಹೆಚ್ಚಾಗಿವೆ ಎಂದು ಹೇಳಲಾಗ್ತಿದೆ. 11 ಜನ ಯುವಜನರು ಸಾವು ಹಾಗೂ 50ಕ್ಕೂ ಹೆಚ್ಚು ಜನ ಗಾಯಗೊಂಡ ಈ ದುರಂತವನ್ನು ಸಾವು ನೋವಿನ ಲೆಕ್ಕದ ಜೊತೆಗೆ ಸರ್ಕಾರದ ವೈಫಲ್ಯದ ದೃಷ್ಟಿಯಿಂದಲೂ ನೋಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ವಿಶೇಷವಾಗಿ ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಹೈಕೋರ್ಟ್ ಪ್ರತಿಕ್ರಿಯೆ ಯಾವ ರೀತಿ ಇರಲಿದೆ ಎಂಬ ಆತಂಕವೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಕಾಡಲಾರಿಸಿದೆ. ಹಾಗಾಗಿ ದಿಲ್ಲಿಗೆ ಕರೆಸಿಕೊಂಡಿರುವ ವರಿಷ್ಠರು CM ಮತ್ತು DCMಗೆ ಯಾವ ಸೂಚನೆಯನ್ನು ನೀಡಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. CM ಸಮಾಲೋಚನೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖುದ್ದು ದೂರವಾಣಿ ಮೂಲಕ CM ಸಿದ್ದರಾಮಯ್ಯ ಅವರೊಂದಿಗೆ ದಿಲ್ಲಿಗೆ ಬರುವಂತೆ ಸೂಚಿಸಿದ್ದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ವರಿಷ್ಠರ ನಾಯಕರ ಸಭೆ ನಿಗದಿಯಾಗಿದೆ. ಮತ್ತೊಂದೆಡೆ ಹೈಕೋರ್ಟ್ನಲ್ಲಿ ಮಂಗಳವಾರ ಪ್ರಕರಣ ವಿಚಾರಣೆಗೆ ಬರುತ್ತಿದೆ. ಈ ಬೆಳವಣಿಗೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ಸೋಮವಾರ ರಾತ್ರಿ ತಮ್ಮ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ನಡೆಸುತ್ತಾರೆ ಅಂತ ಹೇಳಲಾಗಿದೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಕಾನೂನು ಸಚಿವ HK ಪಾಟೀಲ್ ಹಾಗೂ ಮುಖ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಜನರಲ್ ಹಿರಿಯ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ದಿಲ್ಲಿಯಲ್ಲಿರುವ DCM DK ಶಿವಕುಮಾರ್ ಅವರು ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಮಂಗಳವಾರ ಸಭೆಯಲ್ಲಿ ಪಾಲ್ಗೊಳ್ಳಲು ಉಳಿದಿದ್ದಾರೆ. ಪಕ್ಷದ ಅಧ್ಯಕ್ಷರೂ ಆಗಿರುವ DCM ಸೋಮವಾರ ರಾತ್ರಿ AICC ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇಕ್ಕಟ್ಟಿನಲ್ಲಿ ಸರ್ಕಾರ ಸಿಕ್ಕಿಕೊಂಡಿದೆ. ವಿಜಯೋತ್ಸವದ ಆಚರಣೆಗೆ ಬಂದೋಬಸ್ತ್ ಮಾಡಲು ಕಷ್ಟ ಎಂಬ ಪೊಲೀಸ್ ಸೂಚನೆಯನ್ನು ಧಿಕ್ಕರಿಸಿ ಕಾರ್ಯಕ್ರಮವನ್ನು ನಡೆಸಿದ್ದು ಆಡಳಿತ ವ್ಯವಸ್ಥೆಯಲ್ಲಿ ಕಂಪನವನ್ನು ಸೃಷ್ಟಿಸಿದೆ. ಪ್ರಕರಣದಲ್ಲಿ ಆಡಳಿತ ವೈಫಲ್ಯ ಎದ್ದು ಕಾಣ್ತಿದೆ. ಪೊಲೀಸ್ ಅಧಿಕಾರಿಗಳು ಬಲಿಪಶು ಮಾಡಲಾಗಿದೆ ಅಂತ ಹೇಳಲಾಗಿದೆ. IAS ಮತ್ತು IPS ನಡುವೆ ಶೀತಲ ಸಮರ ಸೃಷ್ಟಿಯಾಗಿದೆ. ಜವಾಬ್ದಾರಿ ವಿರುದ್ಧ ಯಾವ ಕ್ರಮವೂ ಆಗಿಲ್ಲ, ಆದರೆ ಪೊಲೀಸ್ ಅಧಿಕಾರಿಗಳ ಅಮಾನತು ನೀಡಲಾಗಿದೆ ಎಂಬ ಈ ಹೇಳಿಕೆಗೆ ಕೋಲ್ಡ್ ವಾರ್ ಶುರುವಾಗಿದೆ ಎಂದು ಭಾಗವಾಗಿದೆ. DPR ಕಾರ್ಯದರ್ಶಿಗೆ DCP ಬರೆದ ಪತ್ರ ಈಗ ಬಹಿರಂಗವಾಗಿದೆ. ಏನೇ ಆಗಲಿ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಅಂತ ತಪ್ಪಿತಸ್ಥರು ಯಾರಿದ್ದಾರೆ, RCBಯ ಅಥವಾ NDAಯ ಅಥವಾ ರಾಜ್ಯ ಸರ್ಕಾರವ, ಇದರ ಬಗ್ಗೆ ಮಂಗಳವಾರ ಹೈಕೋರ್ಟು ತೀರ್ಪನ್ನು ನೀಡ್ತಾ ಇದೆ. ಅದರ ಬಗ್ಗೆ ರಾಜ್ಯದ ಜನ ಏನು ನಿರೀಕ್ಷೆ ಇಟ್ಟಿದ್ದಾರೆ ಅದು ಸುಳ್ಳಾಗಬಾರ್ದು.